ಯಾರೆಲ್ಲ ಬ್ಯಾಸ್ಗೆ ಒಳಗೆ ಕುಂಬಳಕಾಯಿ ನೀವು ಬಂದು ಖಾಲಿ ಡಬ್ಬ ಕಟ್ಕೊಂಡು ಈಜು ಕಲಿತವರು ಇದ್ದಾರ ಹೇಳ್ರಿ. ನಾವಂತೂ ಅಂತ ಪುಣ್ಯ ಮಾಡೀವ್ರಿ ನೋಡ್ರಿ. ಇವತ್ತು ನಾವು ಗಾಡಿ ತಗೊಂಡು ಯಾವ ಕಡೆ ಹೊಲತ್ತೀನಿ ಅಂದ್ರೆ ಹೇಳಿದ್ರಿ ಪೇಡ್ ಶಿರೋರು. ಅಲ್ಲಿ ಯಾಕೆ ಅಂತ ಹೇಳಿದ್ರಿ, ಈಗಾಗಲೇ ಭಾಳಷ್ಟು ವಿಡಿಯೋಗಳು ಪೇಡ್ ಶಿರೋರ್ ಮೇಲೆ ನಾವು ಮಾಡಿ ಹಾಕಿವಿ. ಇಲ್ಲಿರುವಂಥ ಅದ್ಭುತ ಬಾವಿ ಬಗ್ಗೆ ತಿಳಿಸ್ತೀವಿ. ಬಾವಿ ಎಷ್ಟು ಗಾತ್ರದ ಎಷ್ಟು ಒಳಗದ ಅಂತ ಹೇಳಿದ್ರಿ, ಭಾರಿ ಮಸ್ತ್ ಅದ. ಇದು ಖಾಲಿ ನೋಡಿದಾಗ ಯಾವ ಗಾತ್ರದ ಒಳಗೆ ಅದ ಅಂತ ಹೇಳಿದ್ರೆ ನೋಡಕ್ಕೆ ಕಾಣಿಸ್ತಂದ್ರೆ, ಅದೇ ಮಳೆಗಾಲ ಒಳಗೆ ಬಂದ್ರೆ ನೀರು ಫುಲ್ ಇರ್ತಾವ್ರಿ. ಆದರೆ ಮಳೆಗಾಲ ಬ್ಯಾಸಿಗಾಲ ಬಿಡ್ದು ಅಂತ ಹೇಳಿದ್ರೆ ಭಾಳಷ್ಟು ಯೂಸ್ ಬ್ಯಾಸ್ಗೆ ಒಳಗೆ ಬಾವಿ ಇರ್ತದೆ. ಯಾಕಂದ್ರೆ ಊರು ಮಂದಿ ಎಲ್ಲ ಬಂದು ಎಲ್ಲ ಮಂದಿ ಒಂದೇ ಬಾವಿ ಒಳಗೆ ಈಜಾಡ್ತಾರೆ. ಅದಕ್ಕೆ ಭಾಳ ಮಂದಿ ಅಂತಾರೆ ಬಾವಿ ಒಳಗೆ ಈಜು ಆಡಿದ್ರೆ ನೀರು ಗಲೀಜಾಗ್ತಾವ ಅಂತ ಹೇಳಿ. ಹಂಗಂದ್ರೆ ಯಾರಾದರೂ ಬಿಟ್ಟರೆ ಏನ್ರಿ, ಈಜಾಡುವುದನ್ನು ಎಲ್ಲ ಇಲ್ಲೇ ಇಲ್ಲ, ಯಾರು ಬಿಡುವುದಿಲ್ಲ. ಇಲ್ಲಿ ಇರೋರು ಹೇಳುವ ಪ್ರಕಾರ ಈ ಬಾವಿ ಒಳಗೆ ಇರುವಂಥ ಈ ಕಂಬ ತನಕ ನೀರು ಹೋಯ್ತು ಅಂದ್ರೆ ಹೇಳಿದ್ರೆ ಮಳೆ ಕಡಿಮೆ ಆಗ್ತದಂತ ಹೇಳ್ತಾರೆ. ನನ್ನ ಕೆಲಸ ಏನು ಅಂದ್ರೆ ಇಲ್ಲಿ ಇರುವಂಥ ಸುತ್ತಮುತ್ತ ಪ್ಲೇಸ್ಗಳು ನಾವು ನಿಮಗೆ ತೋರಿಸ್ಬೋದು ಇತ್ಯಾದಿ. ಅದು ನಮ್ಮ ಥರ ಬಿಡುವುದು ಅದು ನಿಮ್ಮ ಮೇಲೆ ಬಿಟ್ಟಿದ್ದು. ಇವತ್ತಿನ ನನ್ನ ಮಾಹಿತಿ ನಿಮ್ಗೆ ಇಷ್ಟ ಆಯ್ತದಂದ್ರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ತುಂಬ ಧನ್ಯವಾದಗಳು. ಶುಭವಾಗಲಿ. ಶರಣಾರ್ಥಿ. ಧನ್ಯವಾದಗಳು.